ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರು, ಒಬ್ಬಟ್ಟು ಅಂತಾರಲ್ಲ ಆ ರೆಸಿಪಿ. ನಾನು ಒಂದು ಅರ್ಧ kg ಮೈದಾ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕಲಸಿ ಇಡ್ತೀನಿ. ಯಾವುದು ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಇರಲಿ. ನೆಕ್ಸ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ನಾದಿಟ್ಬಿಡಬೇಕು. ಅದು ನೆಂದ ಮೇಲೆ ಮತ್ತೆ ಅದು ತೆಳುವಾಗುವಂಥ ಚಾನ್ಸಸ್ ಇರುತ್ತೆ. ನೆಂದ ಮೇಲೆ ಮೈದಾ ಆವಾಗ ಕರೆಕ್ಟಾಗಿ ಹೋಳ್ಗೆಗೆ ಬರುತ್ತೆ. ಅದನ್ನು ಮುಚ್ಚಿಟ್ಬಿಡಿ, 1-2 ಗಂಟೆ ನೆನೆಯಕ್ಕೆ ಬಿಟ್ಬಿಡಿ ಮೈದಾ ಹಿಟ್ಟನ್ನ. ನೆಕ್ಸ್ಟು ನಾವು ಯಾವ ಗ್ಲಾಸಲ್ಲಿ ಬೇಳೆ ತಗೊಂಡಿರ್ತೀವೋ ಅದರಲ್ಲಿ ನಾನು 1:6 6 ಗ್ಲಾಸ್ ನೀರು ಹಾಕಿದ್ದೀನಿ. ಆ ಬೇಳೆನ ಒಂದು 3-4 ಸಲ ತೊಳೆದು ನೀಟಾಗಿ ಅದನ್ನು 1 ಸ್ಪೂನ್ ಎಣ್ಣೆ ಮತ್ತು ಯೆಲ್ಲೋ ಪೌಡರ್ ಹಾಕಿ ಬೇಯೋದಕ್ಕೆ ಬಿಟ್ಬಿಡಿ. ಅದನ್ನು ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ಬೇಯೋದು ಸಾಫ್ಟಾಗಿ ಬೆಂದಿರಬೇಕು ಅದು. ನೆಕ್ಸ್ಟು ಅದು ಬೆಂದ ಮೇಲೆ ಕಟ್ಟು ಮತ್ತು ಬೇಳೆನ ಸಪ್ರೇಟ್ ಮಾಡಿ. ಅದು ಸಪ್ರೇಟ್ ಮಾಡಿದ ಮೇಲೆ ಬೆಲ್ಲ ಬೇಕು ಅದಕ್ಕೆ. ಆ ಬೆಲ್ಲನ ಎಷ್ಟು ಬೇಕೋ ಅಷ್ಟು ನೀವು ಬೇಳೆ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಬೆಲ್ಲ ತೊಗೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಬಿಟ್ಬಿಡಿ. ಅದು ಬೆಂದ ಮೇಲೆ ಆ ಕಸ ಕಡ್ಡಿ ಎಲ್ಲ ಇರುತ್ತೆ ಅದನ್ನು ಸೋಸಬೇಕು. ನೆಕ್ಸ್ಟು ಹುಣಸೆಹಣ್ಣು ತೊಗೊಂಡು ಕಟ್ಟು ನೀರಿರುತ್ತಲ್ಲ ಬೇಯಿಸಿರೋದು, ಆ ಕಟ್ಟನ್ನು ನೆನೆಹಾಕಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ನೋಡಿ, ಅದನ್ನು ಒಂದು ಸೋಸೋದಿರುತ್ತಲ್ಲ ಅದರಿಂದ ಆ ಬೆಲ್ಲ ಕರಗಿದ ಮೇಲೆ ಅದನ್ನು ಸೋಸ್ಬೇಕು. ನೋಡಿ ನೀಟಾಗಿ, ಅದರಲ್ಲಿ ಕಸ ಏನೇ ಗಲೀಜಿದ್ರು ಅದು ಹೋಗುತ್ತೆ. ನೆಕ್ಸ್ಟ್ ಅದಕ್ಕೆ ಬೇಳೆ ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡಿ. ಅದನ್ನು ಸ್ವಲ್ಪ ಪಾಕ ಬರಬೇಕು ಆ ರೀತಿ. ಅದು ಬಂದಮೇಲೆ ಸ್ವಲ್ಪ ಬೆಂದಮೇಲೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿ. ನಿಮ್ಮ ಇಷ್ಟ ಅದು ಹಾಕೋದು ಬಿಡೋದು, ಒಬ್ಬೊಬ್ಬರು ಹಾಕಲ್ಲ. ಮತ್ತು ಅದಕ್ಕೆ ಏಲಕ್ಕಿನ ಆ್ಯಡ್ ಮಾಡಿ ಬೇಯೋದಕ್ಕೆ ಬಿಟ್ಬಿಡಿ. ನೆಕ್ಸ್ಟು ಇದಕ್ಕೆ ಸಾಂಬಾರು, ಇದು ಅರ್ಧ ಸ್ಪೂನು, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಂತ್ಯ, 10 ಕಾಳು ಮೆಣಸು ತಗೊಂಡಿದ್ದೀನಿ ನಾನು. ನೋಡಿ, ಸಿಮ್ಮಲ್ಲಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದಕ್ಕೆ ನಾನು 10 ಬ್ಯಾಡಗಿನ ಆ್ಯಡ್ ಮಾಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡಿ ಫ್ರೈ ಮಾಡಿ ಬಿಟ್ಬಿಡಿ. ಅದನ್ನು ಒಂದು ಕಡೆಗಿಡಿ. ನೆಕ್ಸ್ಟು ಒಂದು ಬಾಣಲೆ ತೊಗೊಳ್ಳಿ. ಅದು ಬಿಸಿ ಆದಮೇಲೆ ನೋಡಿ, 2 ಗೆಡ್ಡೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ. ನೆಕ್ಸ್ಟು ನೀವು ಅದನ್ನು ಫ್ರೈ ಆದಮೇಲೆ 1 ಈರುಳ್ಳಿ ಇರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಆ್ಯಡ್ ಮಾಡಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಈರುಳ್ಳಿನ. ಮತ್ತು 1 ಟೊಮೊಟೊನ ಆ್ಯಡ್ ಮಾಡಿ ಅದಕ್ಕೆ. ಅದು ಬೇಯಲಿ, ಮೀಡಿಯಮ್ ಉರಿ ಇರಲಿ. ಟೊಮೊಟೊ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ, ಬೇಗ ಸಾಫ್ಟ್ನೆಸ್ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿ ಇದಕ್ಕೆ. ನೋಡಿ, ಅದು ಸ್ವಲ್ಪ ಫ್ರೈ ಆದಮೇಲೆ 3 ಸ್ಪೂನ್ ನಾನು ತೆಂಗಿನಕಾಯಿ ತುರಿನ, ಹಸಿ ತೆಂಗಿನಕಾಯಿ ತುರಿ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. 2 ಸ್ಪೂನ್ 3 ಸ್ಪೂನ್ ಹಾಕಿದ್ದೀನಿ ನಾನು, ಅಷ್ಟೇ ಕಡಿಮೆ ಹಾಕಿದ್ದೀನಿ. ಒಬ್ಬೊಬ್ಬರು ಅದನ್ನು ಆ್ಯಡ್ ಮಾಡ್ತಾರೆ, ಒಬ್ಬೊಬ್ಬರು ಆ್ಯಡ್ ಮಾಡಲ್ಲ. ಬಟ್ ನಾನು ಮಾಡ್ತೀನಿ ಅದನ್ನು. ಅದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಅದು ನಾವು ಫ್ರೈ ಮಾಡಿದ್ವಲ್ಲ ಒಣಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಕರಿಬೇವು, ಅದನ್ನು ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡಿ. ಅದನ್ನು ಒಂದು ಪಾತ್ರೆ ತಗೊಂಡು ಎಣ್ಣೆ ಹಾಕಿ ಅದಕ್ಕೆ, ಇದು ಸಾಂಬಾರು ಮಾಡೋದಕ್ಕೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಅದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಹುಣಸೆ ಹಣ್ಣು ಇರುತ್ತಲ್ಲ ಅದನ್ನು ನೆನೆ ಹಾಕಿದ್ವಲ್ಲ ಅದನ್ನು ಈ ಕಟ್ಟೆಗೆ ಇವಾಗ ಆ್ಯಡ್ ಮಾಡಬೇಕು. ಕರಿಬೇವನ್ನ ಆ್ಯಡ್ ಮಾಡಿ. ಈಗ ನೋಡಿ, ಹುಣಸೆ ರಸ ಇರುತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು.
ಅದನ್ನು ಆ್ಯಡ್ ಮಾಡಿ ಬೇಯೋದಕ್ಕೆ ಬಿಟ್ಬಿಡಿ. ಸ್ವಲ್ಪ ಅರಶಿನ ಹಾಕಿ ನೋಡಿ. ಇವಾಗ ಅದು ಬೇಯೋ ಅಷ್ಟೊತ್ತಿಗೆ ಸಾಂಬಾರ್ದೆಲ್ಲ ರುಬ್ಬೋದಿರುತ್ತಲ್ಲ, ಮಿಕ್ಸಿ ನಾವು ಫ್ರೈ ಮಾಡಿದ್ವಲ್ಲ ಅದನ್ನು ಮಿಕ್ಸಿ ಮಾಡ್ಕೊಬಿಡಿ. ನೆಕ್ಸ್ಟ್ ನೋಡಿ, ಈಗ ಹುಣಸೆ ರಸ ಅದು ಗಟ್ಟಿಯಾಗಿದೆ. ಈಗ ಖಾರನ ನಾವು ಮಿಕ್ಸಿ ಮಾಡಿದ್ವಲ್ಲ, ರುಬ್ಬಿದ್ವಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ ಇವಾಗ ಅದು ಕುದೀತಾ ಇದೆ. ಬೇಯ್ತಾ ಇರಬೇಕಾದ್ರೆ ಕಟ್ಟಿರುತ್ತಲ್ಲ, ಬೇಳೆ ಕಟ್ಟು, ಅದನ್ನು ಇದಕ್ಕೆ ನೋಡಿ ಸೇರಿಸ್ಬೇಕು. ಕಟ್ಟನ್ನ ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಂಡು ಹೋಗಿ, ಸೇರಿಸ್ತಾ ಹೋಗಿ. ನನಗೆ 1:6 ಹಾಕಿದ್ದಾಗ ಸಾಕು, ನಮಗಿಷ್ಟು ಸಾಕಾಗಿತ್ತು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಕಟ್ಟನೆ ಆ್ಯಡ್ ಮಾಡಬೇಕು, ಸಪ್ರೇಟ್ ನೀರನ್ನ ನೀವು ಆ್ಯಡ್ ಮಾಡಿಬಿಡಿ, ಚೆನ್ನಾಗಿರಲ್ಲ. ಆಯಿತಾ? ಅದು ಬೇಯಬೇಕಾದ್ರೆ ನೋಡಿ, ಈಗ ನಾನು ಹೂರ್ಣನ ರುಬ್ಬಿಟ್ಕೊಬಿಟ್ಟಿದ್ದೀನಿ. ಅದು ಕುದಿ ಬಂದಾಗ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿ. ನಾನು ಹೂರ್ಣ ಹಾಕಲ್ಲ, ಬೆಲ್ಲ ಆ್ಯಡ್ ಮಾಡ್ತೀನಿ. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಸ್ವಲ್ಪ ಬೇಯಕ್ಕೆ ಬಿಟ್ಟು ಕೊತ್ತಂಬರಿನ ಆ್ಯಡ್ ಮಾಡಿ. ಇಷ್ಟೇ ಹೋಳ್ಗೆ ಸಾಂಬಾರು. ಎತ್ತಿಟ್ಬಿಡಿ ಇದನ್ನು. ನೋಡಿ, ಇಷ್ಟೇ ಮುಗೀತು. ನೆಕ್ಸ್ಟು ಹೋಳ್ಗೆ. ನೋಡಿ, ಹೋಳ್ಗೆ ಹೂರ್ಣನ ನಾನು ರೆಡಿ ಮಾಡಿದ್ದೀನಿ. ಫಸ್ಟೇ ಹೋಳ್ಗೆ ಹೂರ್ಣನ ನಾವು ಹಿಂಗೆ ಉಂಡೆ ಮಾಡಿ ಇಟ್ಕೊಂಬಿಡ್ಬೇಕು. ಇಲ್ಲಾಂದರೆ ಮೈದಾ ಮತ್ತು ಹೋಳ್ಗೆ ಹೂರ್ಣ ಎರಡೂ ಮಿಕ್ಸ್ ಆಗಿಬಿಡುತ್ತೆ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಳ್ಳಿ ಉಂಡೆನ. ನನಗೊಂದು 8 ಸಾಕಾಗಿತ್ತು, ಹಾಗಾಗಿ 8 ಉಂಡೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಂಡು, ನೆಕ್ಸ್ಟು ನಾವು ಮೈದಾ ಇರುತ್ತಲ್ಲ ಅದನ್ನು ಹಾಗೆ ನಾನು ಮಾಡೋದು. ಫಸ್ಟು ಆ ಹೋಳ್ಗೆ ನೋಡಿ, ಕೈಲೇ ನಾವು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಮೈದಾ ತಗೊಂಡು ಹೀಗೆ ಸೇರಿಸ್ತಾ ಹೋಗಬೇಕು. ನಾನು ಕೈಲೇ ಮಾಡ್ತೀನಿ. ಒಬ್ಬೊಬ್ಬರು ಎಣ್ಣೆ ಕವರ್ ಇರುತ್ತಲ್ಲ, ಹೋಳ್ಗೆ ಕವರ್, ಅದರಲ್ಲೇ ಅಗಲ ಮಾಡಿ ಇದನ್ನು ಹೂರ್ಣನ ಸೇರಿಸ್ತಾ ಹೋಗ್ತಾರೆ. ಬಟ್ ನನಗೆ ಅದಾಗ ಗೊತ್ತಾಗಿದೆ, ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ. ನಿಮಗೆ ಹೇಗೆ ಕಂಫರ್ಟ್ ಅನಿಸುತ್ತೆ ಹಾಗೆ ಮಾಡಿ. ನೋಡಿ, ಸೇರಿಸ್ತಾ ಹೋಗ್ಬೇಕಾಗಿ ನಾವು ಹೇಗೆ ಹೇಳ್ದಂಗೆ ಮೈದಾ ಚೆನ್ನಾಗಿ ಬಂದರೆ ನಾವು ಹೇಗೆ ಎಳಿತೀವೋ ಆಗ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ. ನೋಡಿ, ಒಂದು 8 ಉಂಡೆನ ನಾನು ಮಾಡಿಟ್ಕೊಂಡಿದ್ದೀನಿ. ಅದು ಒಣಗುತ್ತೆ ಅಂತ ಏನು ಅಂದ್ಕೊಬಿಡಿ, ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ಒಬ್ಬರೇ ಇದ್ದಾಗ ನಾವು ಈ ರೀತಿಯೇ ಮಾಡಬೇಕು. ಇಬ್ಬರಿದ್ರೆ ಓಕೆ, ಏನೂ ಆಗೋಲ್ಲ. ಒಬ್ಬೊಬ್ಬರೇ ಇದ್ದಾಗ ನಮಗೆ ಹೇಗೆ ಕಂಫರ್ಟ್ ಅನಿಸುತ್ತೋ ಆ ರೀತಿ ನಾವು ಮಾಡ್ಕೊಂಡು ಹೋಗಬೇಕು. ನೋಡಿ, ಅಷ್ಟನ್ನು ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ಒಂದೊಂದೇ ತೊಗೊಂಡು ನೋಡಿ, ಹೋಳ್ಗೆ ಮಾಡೋ ಕವರ್ ಇರುತ್ತೆ, ಸಿಗುತ್ತೆ, ಇಲ್ಲ ಎಣ್ಣೆ ಕವರ್, ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ ಅದನ್ನು ಮಾಡ್ಕೊಳ್ಳಿ ನೀವು. ನೋಡಿ, ನಾನು ಎಣ್ಣೆ ಹಚ್ತಾ ಇದ್ದೀನಿ. ಒಂದು ಈರುಳ್ಳಿನ ಅರ್ಧ ಭಾಗ ಕಟ್ ಮಾಡಿ ಅದಕ್ಕೆ ಸ್ಪೂನ್ ಸೇರಿಸಿ ಎಣ್ಣೆನ ನಾನು ತವ ಮೇಲೆ ಹಿಂಗೆ ಫಸ್ಟು ಹಚ್ಬಿಡ್ಬೇಕು. ನೆಕ್ಸ್ಟು ನಾವು ನೋಡಿ ಸ್ವಲ್ಪ ಹಿಂಗೆ ಕೈಲಿ ತಟ್ಟಬೇಕು, ಮತ್ತು ಚಪಾತಿ ಲಟ್ಟಿಸ್ತೀವಲ್ಲ ಆಗ ಲಟ್ಟಿಸ್ತಾ ಹೋಗಬೇಕು. ನಿಮಗೆ ಕೈಲಿ ತಟ್ಟೋಕೆ ಬರುತ್ತೆ ಅಂದರೆ ಓಕೆ. ನನಗೆ ಸ್ವಲ್ಪ ತೆಳು ಬೇಕಲ್ಲ, ಹಾಗೆ ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿ ಚಪಾತಿ ಲಟ್ಟಣಿಗೆಲಿ ನಾನು ಈಗ ಲಟ್ಟಿಸ್ತಾ ಹೋಗ್ತೀನಿ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ನೀವು ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ನಾನು ಒಂದು 8 ಹೋಳಿಗೆ ಮಾಡಿದೆ ಈ ರೀತಿ. ಎಣ್ಣೆ ಹಾಕಿ ಒಂದು ಸೈಡ್ ಎಣ್ಣೆ ಹಾಕಿದ್ರೆ ಮತ್ತೆ ಇನ್ನೊಂದು ಸಲ ತಿರುಗಿಸಿ ಮತ್ತೆ ಬೇಯಕ್ಕೆ ಬಿಟ್ಬಿಡಿ. ಸಿಮ್ ಇರಲಿ, ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.